ನಮಸ್ಕಾರ. ಮೊನ್ನೆ ದೆಹಲಿಯ ಸಂಸತ್ ಭವನದಲ್ಲಿ ಎಂಪಿಗಳು ಪ್ರಮಾಣ ವಚನ ಸ್ವೀಕಾರ ಮಾಡಿಕೊಳ್ಳುವಂಥ ಆ ದಿನದ ಸಮಾರಂಭದಲ್ಲಿ ಹೈದರಾಬಾದಿನ ಒಬ್ಬ ದೇಶದ್ರೋಹಿ ಎಂಪಿ ಅಸಾವುದ್ದೀನ್ ಓವೈಸಿ ಪ್ರಮಾಣ ವಚನದ ನಂತರ ಜೈ ಪ್ಯಾಲಿಸ್ತೀನ್ ಅನ್ನುವಂಥ ಘೋಷಣೆಯನ್ನು ಹಾಕಿದ್ದು ಅಸಂವಿಧಾನಿಕ. ಇದಕ್ಕೆ ನೇರವಾಗಿ ಅವನನ್ನ ಒದ್ದು ಹೊರಗೆ ಹಾಕಬೇಕಾಗಿತ್ತು. ಅವರ ಎಂಪಿ ರದ್ದು ಮಾಡಬೇಕು. ಇನ್ನೂ ಕಾಯ್ತಾ ಕೇಸ್ ಹಾಕೋದು, ಪರಿಶೀಲಿಸೋದು ಇದು ಅನಾವಶ್ಯಕವಾದಂಥ ಪ್ರಕ್ರಿಯೆ. ಕಣ್ಮುಂದೆ ಇದೆ, ಇಡೀ ದೇಶ ಜಗತ್ತು ನೋಡಿದೆ, ಕೇಳಿದೆ. ಅಷ್ಟೇ ಅಲ್ಲ, ಆ ದುಷ್ಟ ದೇಶದ್ರೋಹಿ ಅಸಾವುದ್ದೀನ್ ಓವೈಸಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಇನ್ನು ಇದಕ್ಕಿಂತ ಸಾಕ್ಷಿ, ಇದಕ್ಕಿಂತ ದಾಖಲೆ ಇನ್ನೇನ್ ಬೇಕು? ಇದಕ್ಕೆ ಅಕ್ಷಮ್ಯ ಅಪರಾಧವನ್ನ ಮಾಡಿದಂಥ ಈ ವ್ಯಕ್ತಿಯನ್ನ ಕೂಡಲೇ ಎಂಪಿ ರದ್ದು ಮಾಡಿ ಒದ್ದು ಜೈಲಿಗೆ ಹಾಕಬೇಕು ಅಂತನ್ನುವಂಥದ್ದು ನಾನು ಹೇಳ್ತೀನಿ. ಇವತ್ತು ಕರ್ನಾಟಕದಲ್ಲಿ ಇತ್ತೀಚೆಗೆ ರಾಜ್ಯಸಭಾ ಮೆಂಬರ್ ಗೆದ್ದ ತಕ್ಷಣ, ಒಬ್ಬ ಮುಸ್ಲಿಂ ಗೆದ್ದ ತಕ್ಷಣನೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರೆ. ಅದು ವಿಧಾನಸೌಧದ ಒಳಗಡೆಗೆ, ಎಲ್ಲೋ ಬೀದಿಯಲ್ಲ. ಸೊ ಇದಂತೂ ಇನ್ನು ಎಂಪಿ ಸಂಸತ್ ಭವನ ಪವಿತ್ರವಾದಂಥ, ಸಂವಿಧಾನಬದ್ಧವಾದಂಥ ಪವಿತ್ರವಾದಂಥ ಸ್ಥಾನ ಅದು. ಅಲ್ಲಿ ಪ್ಯಾಲಿಸ್ತೀನ್ಗೆ ಭಾರತಕ್ಕೆ ಸಂಬಂಧ ಇದೆ. ಓವೈಸಿಗೆ ಪ್ಯಾಲಿಸ್ತೀನ್ಗೆ ಸಂಬಂಧ ಇದೆ. ಭಾರತದಲ್ಲಿ ಹುಟ್ಟಿ ಭಾರತದ ಅನ್ನ ತಿಂದು ಪ್ಯಾಲಿಸ್ತಾನ್ ಬಗ್ಗೆ ಮಾತನಾಡುವಂತ ಧೈರ್ಯ ಬಂದಿದೆ ಅಂತಂದ್ರೆ ಇವತ್ತು ಪ್ಯಾಲಿಸ್ತೀನ್ ನನಗಾಗತ್ತೆ, ನಾಳೆ ಅಫ್ಘಾನಿಸ್ತಾನ್ ಅಂತ ಹೇಳ್ತಾರೆ, ನಾಳೆ ಪಾಕಿಸ್ತಾನ್ ಅಂತ ಹೇಳ್ತಾರೆ. ನೀವು ಕ್ರಮ ತಗೊಳ್ಳದೆ ಇದ್ರೆ, ಕೂಡಲೇ ನಿರ್ಣಯ ತಗೊಂಡು ಒದ್ದು ಅವನನ್ನು ಜೈಲಿಗೆ ಹಾಕದೇ ಇದ್ರೆ, ಅವನ ಎಂಪಿ ರದ್ದು ಮಾಡದೇ ಇದ್ರೆ, ಇದು ಕೆಟ್ಟ ಕ್ಯಾನ್ಸರ್ ರೋಗ ವೈರಸ್ ಇಡೀ ದೇಶ ಹರಡತ್ತೆ. ಈ ರೀತಿಯ ಮುಸ್ಲಿಂ ಮಾನಸಿಕತೆ ದೇಶಕ್ಕೆ ಅಪಾಯಕಾರಿ. ಇಷ್ಟೂ ಗೊತ್ತಾಗಲಾರದಂತ ಇವತ್ತಿನ, ನಾನು ಹೇಳೋದು ರಾಷ್ಟ್ರಪತಿಯವರು, ಸ್ಪೀಕರ್ ಇರ್ಬೋದು, ಪ್ರಧಾನಮಂತ್ರಿ ಇರ್ಬೋದು, ಗೃಹ ಮಂತ್ರಿ ಇರ್ಬೋದು, ಇಮ್ಮಿಡಿಯೇಟ್ ಆಕ್ಷನ್ ತಗೊಳ್ಳಿ, ಇಮ್ಮಿಡಿಯೇಟ್ ಕ್ರಮ ತಗೊಳ್ಳಿ. ಇಲ್ಲಾದ್ರೆ ಈ ದೇಶದ್ರೋಹಿ ವೈರಸ್ ನಿಮ್ಮನ್ನೂ ನುಂಗಿ ಹಾಕುತ್ತೆ ಅನ್ನುವಂಥದ್ದನ್ನ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಇಡೀ ದೇಶದ ಭಾರತೀಯರಲ್ಲಿ ಇವತ್ತು ಹೊಟ್ಟೆ ಉರಿತಾ ಇದೆ, ರಕ್ತ ಕುದೀತಾ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಶ್ರೀರಾಮ ಸೇನೆ ಸಂಘಟನೆ ನಾವು ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ, ತಾಲೂಕು ಕೇಂದ್ರದಲ್ಲಿ ಅವನ ಮೇಲೆ ಕೇಸ್ ಹಾಕಿ ರಾಷ್ಟ್ರಪತಿಯವರಿಗೆ ಕಳಿಸುವಂಥದ್ದನ್ನು ನಿರ್ಧಾರವನ್ನು ಮಾಡಿದ್ವಿ.